ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿಗೆ ಕಾರಣವಾದವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೋರಿ ಮೃತರ ಸಹೋದರ ಜೀವನ್ ಅವರು ಇಂದು ಮಾಜಿ ಸಂಸದರು, ಶಾಸಕರು, ಜಿಲ್ಲಾ ಬಿಜೆಪಿ ಪ್ರಮುಖರೊಂದಿಗೆ ತೆರಳಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಫೋಟೋಗೆ ಸರ್ ಜೊತೆ ಹೋಗಿ ಸರ್. ಪ್ರಥಮಣ್ಣ ಸೈಡ್ ಅಣ್ಣ ಸರ್ ಸರ್ ಕೈ ನಡ ತಳ್ಳಬೇಡಲಿ ತಳ್ಳಬೇಡ. ದೂರಿನಲ್ಲಿ ಪ್ರಮುಖವಾಗಿ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮೊದಲು ತಮ್ಮ ಮೊಬೈಲ್ನಿಂದ ಮರಣ ಪತ್ರವನ್ನು ರವಾನಿಸಿದ್ದು, ಅದರಲ್ಲಿ ತಮ್ಮ ಸಾವಿಗೆ ಕಾರಣವಾದವರು ಹಾಗೂ ಮಾನಸಿಕ ಒತ್ತಡ ಹೇರಿದವರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಪೊಲೀಸ್ ಇಲಾಖಾ ಸಿಬ್ಬಂದಿಯೊಬ್ಬರು ವಿನಯ್ ಸೋಮಯ್ಯ ಅವರಿಗೆ ಕರೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ಬಂದು ಸಹಿ ಮಾಡುವಂತೆ ಹಾಗೂ ನಿಮ್ಮನ್ನು ರೌಡಿ ಶೀಟರ್ಗೆ ಸೇರಿಸುವುದಾಗಿ ಒತ್ತಡ ಹೇರಿರುವುದು ಅವರ ಆತ್ಮಹತ್ಯೆಗೆ ಕಾರಣವಾಗಿದೆ ಎಂದು ಜೀವನ್ ವಿವರಿಸಿದರು. ಈ ಸಂದರ್ಭ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಕೆಜಿ ಬೋಪಯ್ಯ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಬಿಬಿ ಭಾರತೀಶ್ ಮತ್ತಿತರರು ಇದ್ದರು. ಆತ್ಮಹತ್ಯೆಯನ್ನು ಮಾಡಿಕೊಂಡು 4 ದಿನಗಳಾಯಿತು. ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ. ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆಯನ್ನು ಮಾಡಿ 107 ಹಾಕಿದ್ದೀವಿ, ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು, ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ, ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು. ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು, ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾನೆ, ಮಾರ್ಚ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆ 9 ನಿಮಿಷಕ್ಕೆ ಮಾತಾಡಿ ಸುಮಾರು 2.25 ನಿಮಿಷ ಮಾತಾಡಿದ್ದಾನೆ ಆತ. ಅದರದ್ದು ಕಾಲ್ ರೆಕಾರ್ಡನ್ನು, ಕಾಲ್ದು ಒಂದು ಡೀಟೇಲ್ಸನ್ನು SP ಅವರಿಗೆ, ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ರವಿ ಕಾಳಪ್ಪನವರು, ಹಾಗೆ ನಮ್ಮ ಮಾಜಿ ಶಾಸಕರು ಆಗಿರುವ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂಥ ಬೋಪಯ್ಯ ಸರ್, ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರಾಬಿನ್ ದೇವಯ್ಯವರು, ಭಾರತೀಶ್ ಅವರು, ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಬಂದು ಇವಾಗ SP ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಯಾರು ಇದನ್ನು ಫೋನ್ ಮಾಡಿದರು, ಯಾವ ಕಾರಣಕ್ಕೋಸ್ಕರ ನೀವು 107 ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರಿ, ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಯಾರು ಅವರು ಕಾಲ್ ಮಾಡಿರೋ ನಾವು ಹಂಗೆ ಅಧಿಕಾರಿ ಯಾರೋ ಅವ್ರ ಡಿಪಾರ್ಟ್ಮೆಂಟ್ ಅವ್ರದ್ದು ನಿಮಗೆ ನಾನು ಹೇಳೋಕ್ಕೆ ಸರಿಯಾಗಲ್ಲ, ಕಾಪಿ ನಿಮಗೂ ಕೂಡ ಕೊಡ್ತೀವಿ. ಆ ಕಾಪಿನಲ್ಲಿ ಅವ್ರದ್ದು ಯಾರ್ದು ಅಂತಿದೆ, ಅದ್ರ ಅವ್ರನ್ನ ಗಮನಕ್ಕೆ ತಂದಿದ್ದೀವಿ. ನಾವು ಅದನ್ನು ಬಹಿರಂಗವಾಗಿ ಅವ್ರ ಹೆಸರು ಹೇಳೋಂಥದ್ದು ಸರಿ ಅಂತ ಅನಿಸುತ್ತೆ. ಆಡಿಯೋ ಅಲ್ಲ, ಅದು ಕಾಲ್ ಡೀಟೇಲ್ಸ್, ಅದು ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಏನು ಅಂತ. ನಿಮಗೆ 107 ಹಾಕಿದ್ದೀವಿ, ನೀವು ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ಅಂತ ಹೇಳಿ ವಿನಯ್ ಸೋಮಯ್ಯಗೆ, ವಿಷ್ಣು ನಾಚಪ್ಪ ಅವರಿಗಿಬ್ಬರಿಗೂ ಕೂಡ ಅವ್ರ ಒತ್ತಡವನ್ನು ಹಾಕಿದ್ದಾರೆ. SP ಅವ್ರನ್ನ ಭೇಟಿ ಮಾಡಿ ಇವತ್ತು ಏನು ಗೋಣಿಮರೂರಲ್ಲಿ ನಮ್ಮ ವಿನಯ್ ಸೋಮಯ್ಯ ಅವರ ಅವರಿಗೆ ಒಂದಿಷ್ಟು ಬೆದರಿಕೆಗಳು ಇದು ಎಲ್ಲವೂ ಬರ್ತಾ ಇದೆ. ಅದರ ಜೊತೆಗೆ ಆ ಬೆದರಿಕೆ ಹಾಕಿದಂಥ ವ್ಯಕ್ತಿಗಳ ಹಿನ್ನೆಲೆ ಹರೀಶ್ ಪೂವಯ್ಯ ವಿಶೇಷವಾಗಿ ಅವ್ರ ಮೇಲೆ 107 ಅಥವಾ ಇವತ್ತು 126 BNS ಅದರ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಸೂಕ್ತ ರಕ್ಷಣೆಯು ಆಗಬೇಕು. ಪೊಲೀಸರ ರಕ್ಷಣೆಯನ್ನು ಬೇಡ, ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೇವೆ. ಯಾಕೆಂದರೆ ಈ ಪೊಲೀಸ್ ಕೈಯಿಂದ ಏನಾದರೂ ರಕ್ಷಣೆ ಸಿಗ್ತದೆ ಅಂತ ಹೋದರೆ ವಿನಯ್ ಸೋಮಯ್ಯ
ಅವರಿಗೆ ಆದಂಥ ಗತಿ ಎಲ್ರಿಗೂ ಆಗ್ತದೆ, ಅದೇನೇ ಇರಲಿ. ಹಾಗಾಗಿ ಅದಕ್ಕೆ ಇವತ್ತು ಅವರ ಹಿರಿಯ ಸಹೋದರ ಜೀವನವರು ಒಂದು ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅನ್ನೋದು, ಯಾರ್ಯಾರು ಈ ರೌಡಿಸಮ್ ಹಿನ್ನೆಲೆಯಲ್ಲಿ ಇದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಓಕೆ.